ನನ್ನ ಹೆಸರು ಬೀರ್ನಳ್ಳಿ ಹನುಮಂತರಾಯಪ್ಪ ಅಂತ, ಶಿರಾ ತಾಲೂಕು, ತುಮಕೂರು ಜಿಲ್ಲೆ, ಕರ್ನಾಟಕ ರಾಜ್ಯದ ಪ್ರಸ್ತುತ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರೇ ಹಾಗೂ ಇಡೀ ರಾಜ್ಯದ ಸಚಿವ ಸಂಪುಟ ಸದಸ್ಯರೇ ಮತ್ತು ವಿರೋಧ ಪಕ್ಷದ ನಾಯಕರುಗಳೇ, ಎಲ್ಲ ಶಾಸಕರುಗಳೇ, ಈಗಾಗಲೇ ಸುಮಾರು 30 ವರ್ಷಗಳ ಒಳ ಮೀಸಲಾತಿ ಬೇಡಿಕೆಯನ್ನು ತಮ್ಮ ಸರ್ಕಾರದ ಅವಧಿಯಲ್ಲಿ ಸುಪ್ರೀಂ ಕೋರ್ಟ್ ಆದೇಶದನ್ವಯ ಅಮೆಂಡ್ಮೆಂಟ್ ಮಾಡಿ ರಾಜ್ಯಪಾಲರ ಸಹಿಗೆ ಕಳಿಸಿರ್ತೀರಿ. ಅದರಲ್ಲಿ ಎಡ ಬಲಗೈ ಸಂಘಟಕರು ಮತ್ತು ಸ್ಪೃಶ್ಯ ಜಾತಿಯ 1% ಅಲೆಮಾರಿ ಜನಾಂಗದವರು ಈಗಾಗಲೇ ನಮಗೆ ಇದು ಸರಿಯಾಗಿಲ್ಲ ಅಂತ ಕೋರ್ಟ್ಗಳಿಗೆ ಹೋಗಿರತಕ್ಕಂಥ ಒಂದು ವಿಚಾರ ಕಾಣ್ತಾ ಇದೆ. ಆದರೂ ಸಹ ರಾಜ್ಯಪಾಲರು ಸಹ ಅದನ್ನು ಸಹಿ ಹಾಕದಲೇ ಕೆಲವು ನ್ಯೂನತೆಗಳನ್ನು ಸರಿ ಮಾಡಿಕೊಡಿ ಅಂತ ವಾಪಸ್ ಹಾಕಿರ್ತಕ್ಕಂಥದ್ದು ಅಕ್ಷರಶಃ ಸಹಜ. ಅದಕ್ಕೆ ಮುಂಚೆ ಏನು ಸುಮಾರು ವರ್ಷಗಳಿಂದ ಪರಿಶಿಷ್ಟ ಜಾತಿಯ ಪಂಗಡದ ಬ್ಯಾಕ್ಲಾಗ್ ಹುದ್ದೆಗಳು, ಸರ್ಕಾರಿ ಹುದ್ದೆಗಳು ಖಾಲಿ ಇರತಕ್ಕಂಥದ್ದು ಅದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರವೇ. ಆ ವಿಚಾರದಲ್ಲೂ ನಮ್ಮ ಹೋರಾಟವಿದೆ. ಅದರಿಂದ ಈಗ ತರಾತುರಿಯಲ್ಲಿ ಸಂಬಂಧಪಟ್ಟ ಇಲಾಖೆವಾರಗಳು ಹುದ್ದೆಗಳನ್ನು ಭರ್ತಿ ಮಾಡೋ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿರೋದ್ರಿಂದ ಅದರ ಒಳಗಡೆ ಈ ಒಳ ಮೀಸಲಾತಿ ವರ್ಗೀಕರಣ ಜಾರಿಯಾಗಬೇಕಾಗ್ತದೆ. ಆಯಾ ಜನಸಂಖ್ಯೆಗೆ ಅನುಗುಣವಾಗಿ ಅವರ ಪಾಲನ್ನು ಕೊಡೋದ್ರಿಂದ ಈವರೆಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಕನಿಷ್ಠ ಪಕ್ಷ ಇನ್ನು ಮುಂದಾದರೂ ಸರಿಪಡಿಸ್ತಕ್ಕಂಥ ಕೆಲಸ ಆಗಬೇಕಾಗ್ತದೆ ಅಂತ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತಾಯಿದ್ದೇನೆ. ರಾಜ್ಯಪಾಲರ ನ್ಯೂನತೆ ಏನು ಕೇಳಿದರೆ ಅದನ್ನು ಸರಿಪಡಿಸಿ ಮತ್ತೊಮ್ಮೆ ರಾಜ್ಯಪಾಲರಿಗೆ ಕಳಿಸೋದು ಅಥವಾ ನೇರವಾಗಿ ರಾಷ್ಟ್ರಪತಿಗಳ ಅಂಕಿತಕ್ಕೆ ಕಳಿಸ್ತಕ್ಕಂಥದ್ದು ಕೆಲಸವನ್ನು ಸಾಂವಿಧಾನಿಕಬದ್ಧವಾಗಿ ಮಾಡಬೇಕು ಅಂತ ನಾನು ತಮ್ಮಲ್ಲಿ ಆಗ್ರಹಿಸ್ತಾ ಇದ್ದೇನೆ. ಅದರ ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಕರ್ನಾಟಕ ಮಾದಿರ ಮಹಾಸಭಾ ಅಂತೇಳಿ ಒಂದು ನೂತನ ಸಂಘಟನೆ ಹುಟ್ಕೊಂಡಿದೆ. ಆ ಸಂಘಟನೆಗೆ ನನ್ನ ಸಂಪೂರ್ಣವಾದ ಸಹಕಾರವನ್ನು ನೀಡ್ತೇನೆ. ಯಾವುದೇ ರಾಜಕೀಯೇತರವಾಗಿರಬೇಕು, ಅವರು ರಾಜಕೀಯ ಪಕ್ಷಗಳಿಗೆ ಆ ಜನಾಂಗಗಳನ್ನು ಬೈಂಡಿಂಗ್ ಮಾಡದೇ ಇರತಕ್ಕಂಥ ಕೆಲಸವನ್ನು ಸಮಾಜ ಮಾಡಬೇಕಾಗ್ತದೆ. ಚುನಾವಣಾ ಸಂದರ್ಭಗಳಲ್ಲಿ ಯಾರು ಯಾವ ಪಕ್ಷಗಳಿಗೆ ಆಸಕ್ತಿವಂತರೆ ಆ ಪಕ್ಷಗಳಿಗೆ ಚುನಾವಣೆ ಮಾಡಬೇಕು ಬಿಟ್ಟರೆ ಈ ಒಂದು ಹೋರಾಟದ ಮೀಸಲಾತಿಯ ಅಭಿವೃದ್ಧಿ ಸಮಿತಿಯನ್ನೇ ರಾಜಕೀಯಕ್ಕೆ ಬಳಸಬಾರ್ದು ಅಂತ ನಾನು ಕೇಳ್ಕೊಳ್ತಾ, ಮತ್ತು ಇದು ಪ್ರಸ್ತುತ ಎಲ್ಲ ಜಾತಿಯ ಸಂಘಟನೆಗಳ ರೀತಿ ಒಂದು ಕಾರ್ಯಕಾರಿ ಸಮಿತಿ ರಚನೆ ಆಗಬೇಕು. ರಾಜ್ಯ ಮಟ್ಟದಿಂದ, ಜಿಲ್ಲಾ ಮಟ್ಟದಿಂದ, ತಾಲೂಕು ಮಟ್ಟದಿಂದ ಇದು ಚುನಾವಣಾ ಪ್ರಕ್ರಿಯೆಗಳ ಮುಖಾಂತರ ಅಧ್ಯಕ್ಷ ಕಾರ್ಯದರ್ಶಿಗಳನ್ನು ಆಯ್ಕೆ ಮಾಡ್ತಕ್ಕಂಥ ಕ್ರಮ ಆಗಬೇಕಾಗ್ತದೆ. ಈ ವಿಚಾರದಲ್ಲಿ ನಮ್ಮ ತುಮಕೂರು ಜಿಲ್ಲೆಗೆ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು ಸತತ 4 ಪಕ್ಷಗಳಿಂದ ಮತ್ತು ಪಕ್ಷೇತರವಾಗಿಯೂ ಸಹ ಕುಣಗಲ್ ತಾಲೂಕು ಮತ್ತು ತುಮಕೂರು ತಾಲೂಕಿನಿಂದ ಗೆದ್ದು ಅಧ್ಯಕ್ಷ ಆಗಿದ್ದಂಥ ಹಿರಿಯರು ಮತ್ತು ವಿಶೇಷವಾಗಿ ಸರ್ಕಾರಿ ನೌಕರರಾಗಿದ್ದುಕೊಂಡು ನಿವೃತ್ತಿಯನ್ನು ಪಡೆದು ವಿಶೇಷವಾಗಿ ದಲಿತ ಸಂಘಟನೆಯಲ್ಲಿ ತಮ್ಮನ್ನು ತಾವೇ ಗುರುತಿಸಿಕೊಂಡು ತಮ್ಮ ಭಾಷಣದ ವೈಚಾರಿಕ ಚಿಂತನೆಯಡಿ ಜನಾಂಗವನ್ನು ತಮ್ಮೆಡೆಗೆ ಸೆಳ್ಕೊಂಡಿರತಕ್ಕಂಥ ಶ್ರೀ YH ಚುಚ್ಚಯ್ಯನವರಿಗೆ, ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥವ್ರಿಗೆ, ಇಡೀ ಜಿಲ್ಲೆಯ ಜನಾಂಗದ ಪರವಾಗಿ ನಾನು ಅತ್ಯಂತ ಹೃತ್ಪೂರ್ವಕ ಅಭಿನಂದಿಸ್ತೇನೆ. ತಾವುಗಳು ತಮ್ಮ ರಾಜಕೀಯ ಕ್ಷಣಾಕ್ಷತೆ ಜೊತೆಗೆ ಸಂಘಟನೆಯ ಚಾಣಾಕ್ಷತೆಯೂ ಇದೆ. ಪಕ್ಷಾತೀತವಾಗಿ ಈ ಜಾತಿ ಪರವಾಗಿ ತಾವು ಹೋರಾಟ ಮಾಡಿ ಬ್ಯಾಕ್ಲಾಗ್ ಹುದ್ದೆಗಳು ಕೈ ತಪ್ಪದ ಹಾಗೆ ಈ ಒಳ ಮೀಸಲಾತಿಯನ್ನು ಸರಿಪಡಿಸಿ ಬೇಗ ಅಂಕಿತವನ್ನು ಹಾಕಿಸ್ಲಿಕ್ಕೆ ತಾವು ರಾಜ್ಯ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ತೀರಾ
ಅದಕ್ಕೆ ನಾವೆಲ್ಲ ತಾಲೂಕು ಜಿಲ್ಲಾ ಮಟ್ಟದಿಂದ ತಮಗೆ ಸಹಕಾರ ನೀಡುತ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನನಗೆ ತಿಳಿದಂಥ ಕೆಲವು ವಿಚಾರಗಳನ್ನು ಹೇಳಿ ಹಂಚ್ಕೊಂಡಿದ್ದೇನೆ. ಅದೇ ರೀತಿ ಈ ವಿಷಯವನ್ನು ಎಲ್ಲರೂ ಸಹ ಫಾಲೋಅಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ಜೈ ಭಾರತ್, ಜೈ ಕರ್ನಾಟಕ, ಜೈ ಅಂಬೇಡ್ಕರ್.